ನಮಸ್ಕಾರ. ನಾವೀಗ ಭೇಟಿ ಮಾಡಲು ಬಂದಿರುವಂತಹ ಮೇಟ್ಕುರ್ಕಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶಿವಣ್ಣ ಅವ್ರನ್ನ ಬನ್ನಿ ಅವ್ರನ್ನ ಕುರಿತು ಒಂದೆರಡು ಮಾತುಗಳನ್ನ ಆಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಶಿವಣ್ಣ ಅಂತೇಳಿ. ಯಾವ ಪಂಚಾಯತಿಯಿಂದ ಆಯ್ಕೆಯಾಗಿದೆ ಸರ್? ಮೇಟ್ಕುರ್ಕಿ ಗ್ರಾಮ ಪಂಚಾಯತಿ ಗೂಳಾಳ ಗ್ರಾಮದಿಂದ ಆಯ್ಕೆಯಾಗಿದೆ. ಸರ್, ನೀವು ಗೆದ್ದಂತ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? 378 ಬಂದಿತ್ತು. 378 ಬಂದಿತ್ತು. ಎಷ್ಟು ಮತಾಂತರದಲ್ಲಿ ತಾವು ಗೆದ್ದಿದ್ದು ಸರ್? 34 ಮತಾಂತರದಲ್ಲಿ ತಾವು ಗೆದ್ದಿದ್ದು. ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದಾರೆ ಸರ್? ನಾವು ಕಾಂಗ್ರೆಸ್ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀವಿ. ಸರ್, ನಿಮ್ಮ ವೃತ್ತಿ ಬಂದು ಏನ್ ಮಾಡ್ಕೊಂಡಿದ್ದೀರಾ ಸರ್? ನಾವು ವೃತ್ತಿ ಅಂದ್ರೆ ಒಂದು BA B.Ed ಆಗಿದೆ. ನಾವು ಒಂದು 2 ವರ್ಷ ಹೈಸ್ಕೂಲಲ್ಲಿ ಟೀಚರ್ ವರ್ಕ್ ಮಾಡಿದ್ವಿ. ಆನಂತರ ಒಂದು 10 ವರ್ಷ IDS ಅಂತ NGO, ಅದು ಧಾರವಾಡದ ಒಂದು NGO. ಆ NGO ಮುಖಾಂತರ ನಾನು ಒಂದು 10 ವರ್ಷ ಅಲ್ಲಿ ಸೋಷಿಯಲ್ ಸರ್ವಿಸ್ ಮಾಡಿ ಆನಂತರ ಇಲ್ಲಿ ಒಂದು ರೂರಲ್ ಡೆವಲಪ್ಮೆಂಟ್ ಊರಿನ ಕಾಳಜಿ ಬಗ್ಗೆ ನಾನು ಊರಿಗೆ ಏನಾದ್ರು ಒಂದು ಸೇವೆ ಮಾಡ್ಬೇಕಂತೇಳಿ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತು ಆಯ್ಕೆ ಆಗಿದೆ. ಸರ್, ಇವಾಗ ನೀವು ಟೀಚರ್ ಆಗಿ ಇದ್ದವರು, ನೀವು ಟೀಚರ್ ಆಗಿ ಇದ್ದು ನಿಮ್ಗೆ ರಾಜಕೀಯದ ಬಗ್ಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ಯಾಕೆ ಬಂತಂದ್ರೆ ಈ ಒಂದು ನಮ್ಮ ಒಂದು ಗ್ರಾಮದಲ್ಲಿ ಅನೇಕವಾದಂತಹ ಸಮಸ್ಯೆಗಳಿದ್ವು, ತೊಂದರೆಗಳಿದ್ವು. ಆ ತೊಂದರೆಗಳನ್ನ ಪರಿಹಾರ ಮಾಡಕ್ಕೆ ಆನಂತರ ಅವನ್ನ ಫೇಸ್ ಮಾಡಕ್ಕೆ ಸರಿಯಾದ ಒಂದು ಗ್ರಾಮ ಪಂಚಾಯತಿ ಮೆಂಬರ್ಗಳು ನಮ್ಮೂರಲ್ಲಿ ಯಾರು ಆಯ್ಕೆ ಆಗಿರಲಿಲ್ಲ. ಆ ಒಂದು ಇದರಿಂದ ನಾವು ನಮ್ಮ ಗ್ರಾಮದಲ್ಲಿ 3 ಎಜುಕೇಟೆಡ್ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಒಳ್ಳೆ ಎಜುಕೇಟೆಡ್ ಮಾಡಲು ಊರು ಏನಾದ್ರು ಅಭಿವೃದ್ಧಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಮ್ಮನ್ನ ಎಲೆಕ್ಷನ್ ಅಲ್ಲಿ ನಿಂತು ಅವರು ಗೆಲ್ಲಿಬೇಕು ಅಂತೇಳಿ ಸಹಕಾರ ಮಾಡಿದ್ರು. ಅವರೆಲ್ಲ ಸಹಕಾರದಿಂದ ನಾನು ಗೆದ್ದಿದ್ವಿ. ಸರ್, ಇದೇ ಮೊದಲನೇ ಬಾರಿಗೆ ನೀವು ಗೆದ್ದಂತದ್ದು? ಹೌದು, ಇದೇ ಮೊದಲನೇ ಬಾರಿ ನಾವು ಆಯ್ಕೆ ಆಗಿರೋದು. ಹೇಗೆ ಅನಿಸ್ತಾ ಇದೆ ಸರ್ ನಿಮ್ಗೆ ರಾಜಕೀಯದ ಅನುಭವ? ನಮಗೆ ರಾಜಕೀಯ ಅನುಭವ ಈಗ ಸದ್ಯದಲ್ಲಿ ಏನಂತಂದ್ರೆ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ, ಲಂಚತನ, ಅನೇಕ ಸಮಸ್ಯೆಗಳು ಈಗ ತಾಂಡ್ಬಾಡ್ತಿದ್ದಾವೆ. ಆ ಒಂದು ಸಮಸ್ಯೆಗಳಿಗೆ ಏನಾದ್ರು ಪರಿಹಾರ ಕಂಡುಕೊಳ್ಬೇಕಂದ್ರೆ ನಾವು ನಮ್ಮಂತ ಯುವಕರು ಈ ಒಂದು ರಾಜಕೀಯಕ್ಕೆ ಬಂದ್ರೆ ಇಂಥ ಭ್ರಷ್ಟಾಚಾರ ಮತ್ತು ಲಂಚಗೊಳಿತನ ಅವನ ಸಮಾಜಕ್ಕೆ ಪಿಡುಗುಗಳನ್ನ ಹೋಗಲಾಡ್ಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಆಯ್ಕೆ. ಸರ್, ಇವಾಗ ನಿಮ್ಮ ಗ್ರಾಮ ಪಂಚಾಯತಿಯಿಂದ ನಿಮ್ಮ ಮೇಲಿನ ಅಧಿಕಾರಿಗಳಿಂದ ನಿಮ್ಮ ಗ್ರಾಮದ ಜನತೆಗೆ ಅಭಿವೃದ್ಧಿ ಕಾರ್ಯಗಳು ಏನೇನಾಗಿದೆ ಸರ್? ನಮ್ಮ ಗ್ರಾಮದಲ್ಲಿ ಈಗ ಒಂದು NREG ನಲ್ಲಿ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಏನು ಕೆಲಸ ಇದೆಯಲ್ಲ, ಒಂದು 4 ಕಡೆ ರಸ್ತೆಗಳು ಮಾಡಿದ್ವಿ, ಶಾಲಾ ಕಾಂಪೌಂಡ್ ಆಗಿದೆ, ಆಮೇಲೆ ಅಂಗನವಾಡಿ ಕಾಂಪೌಂಡ್ ಮಾಡಿದ್ವಿ, ಆಮೇಲೆ ದನ ಮತ್ತೆ ಜಾನುವಾರುಗಳಿಗೆ ಕುಡಿಯೋದ ನೀರಿನ ವ್ಯವಸ್ಥೆ ಇರ್ಲಿಲ್ಲ. ಆಗ ನಾವು ಆಯ್ಕೆ ಆದ್ಮೇಲೆ ಒಂದು 3 ನೀರಿನ ತೊಟ್ಟಿಗಳನ್ನ ಗ್ರಾಮದ ಸುತ್ತ ಒಂದು 4 ನೀರಿನ ತೊಟ್ಟಿಗಳನ್ನ ಕಟ್ಟಿ ಅದು ಜಾನುವಾರುಗಳಿಗೆ ಅನುಕೂಲವಾಗಂಗೆ ಒಂದು ವ್ಯವಸ್ಥೆ ಮಾಡಿದ್ವಿ. ಕುಡಿಯೋದ ನೀರಿನ ವ್ಯವಸ್ಥೆ ಮಾಡಿದ್ದೀರಾ? ಸರ್, ಇವಾಗ ನೀವು ಗೆದ್ದು 3.5 ವರ್ಷಗಳಾಗಿದೆ. ಹೌದು. ಈ ನೀವು 3.5 ವರ್ಷ ಕಾಲಾವಧಿಗಳಲ್ಲಿ ನಿಮ್ಮ ಗ್ರಾಮದ ಜನತೆಗೆ ಏನೇನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೀರಾ ಸರ್ ನೀವು? ನಾವು ಮುಖ್ಯವಾಗಿ ನಾವೇನು ಗ್ರಾಮ ಪಂಚಾಯತ್ ಅನುದಾನ ಬಹಳ ಕಡಿಮೆ ಬರುತ್ತೆ. ಬಂದ್ರು ಈಗ NREG ಒಂದು ಕಾರ್ಯಕ್ರಮ ಬಿಟ್ರೆ ಗ್ರಾಮದ ಅಭಿವೃದ್ಧಿಗೆ ನಮಗೆ ಬರೋದು ಅನುದಾನ ಬಹಳ ಕಡಿಮೆ. ಅದರಲ್ಲಿ ಈಗ ನಾವು ಬೆಳಕಿನ ವ್ಯವಸ್ಥೆ, ಯಾಕಂದ್ರೆ ಹಳ್ಳಿ ಯಾವಾಗ ಮುಖ್ಯವಾಗಿ ಬೆಳಕಿನಲ್ಲಿ ಇರಬೇಕು, ಮತ್ತೆ ಸುತ್ತ ಇಲ್ಲಿ ಪರಿಸರ ಗಿಡ ಗಂಟೆ ಇರೋದ್ರಿಂದ ಹುಳ ಹುಟ್ಟುಗಳ ಕಾಟ ಆಗಬಾರ್ದು. ಆನಂತರ ಅದೊಂದು ವ್ಯವಸ್ಥೆ ಚೆನ್ನಾಗಿ ನೋಡ್ಕೊಂಡಿದ್ವಿ. ಅವ್ರು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಯಾವಾಗಲೂ ನಮಗೆ ಕುಡಿಯೋಕೆ ನೀರಿನ ವ್ಯವಸ್ಥೆ ಹದಗೆಟ್ಟಿಲ್ಲ. ಯಾವಾಗಲೂ ನಿರಂತರವಾಗಿ ಕುಡಿಯೋ ನೀರಿನ ವ್ಯವಸ್ಥೆ ನಾವು ಮಾಡ್ತಾ ಇದ್ವಿ. ಆನಂತರ ಶಾಲೆಗಳಿಗೂ ಭೇಟಿ ಕೊಡೋದು, ಆಮೇಲೆ ಈ ಹಾಸ್ಟೆಲ್ಗಳಿಗೂ ಭೇಟಿ ಕೊಡ್ತೀವಿ. ಅಲ್ಲಿನ ಊಟದ ವ್ಯವಸ್ಥೆ ಅವನ್ನೆಲ್ಲ ವಿಚಾರ ಮಾಡ್ತೀವಿ. ಆಮೇಲೆ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ಕೊಡ್ತಿರ್ತೀವಿ. ಅಲ್ಲಿ ದವಸ ಧಾನ್ಯಗಳನ್ನ ನಾಗರಿಕರಿಗೆ ಸರಿಯಾಗಿ ಕೊಡ್ತಾರೋ ಇಲ್ವೋ, ಆಮೇಲೆ ತೂಕದಲ್ಲಿ ಏನಾದ್ರು ಅವರು ಕಡಿಮೆ ಮಾಡ್ತಾರ ಏನೋ ಅಂತ ಕೆಲಸಗಳನ್ನು ನಾವು ವಿಚಾರ ನೋಡ್ತಾ ಇದ್ದೀರಾ. ಸರ್, ಇನ್ನ ನಿಮ್ಮ ಟರ್ಮ್ ಅಂದ್ರೆ ನಿಮ್ಮ ಕಾಲಾವಧಿ ದಿನಗಳು ಇನ್ನೂ 1.5 ವರ್ಷಗಳಿದೆ. ಈ ಕಾಲಾವಧಿಯಲ್ಲಿ ನಿಮ್ಮ ಗ್ರಾಮದ ಜನತೆಗೆ ಇನ್ನ ಏನೇನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ನಾವು ಈಗ ನಮ್ಮ ಗ್ರಾಮದಲ್ಲಿ ಈಗ NREG ನಲ್ಲಿ ಈ ಬಡವರು ಏನಿದಾರಲ್ಲ, 2 ಎಕರೆ 3 ಎಕರೆ ಜಮೀನು ಇರ್ತಕ್ಕಂಥವ್ರಿಗೆ ಅವ್ರಿಗೆ ಒಂದು ನೀರಾವರಿ ಇರೋಂಥವ್ರಿಗೆ ಒಂದು ಸ್ವಲ್ಪ ತೊಟ್ಟಿ ನಿರ್ಮಾಣ ಮತ್ತು ಪೈಪ್ ಲೈನ್ ವ್ಯವಸ್ಥೆ, ಆ ನಂತರ ಭೂಚೇತನ ಇದರಲ್ಲಿ ನಾವು ಆ ಒಂದು ಜನಗಳಿಗೆ ಅವ್ರ ಭೂ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ಈಗ ಆ ಭೂಮಿಗಳೆಲ್ಲ ಬಂಜರು ಭೂಮಿಗಳಾದ್ರೆ ಅವಾಗೊಂದ್ ಸ್ವಲ್ಪ ಭೂ ಪರಿವರ್ತನೆ ಮಾಡೋಕೆ ಭೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅವ್ರಿಗೆ ಹಾಕೊಟ್ರೆ ಅವ್ರು ಬಂದ ಆ ಜಮೀನಲ್ಲಿ ಅಟ್ಲೀಸ್ಟ್ 1 ವರ್ಷಕ್ಕಾಗಷ್ಟು ದವಸಧಾನ್ಯ ಬೆಳ್ಕೊಂಡು ಅವರು ತಮ್ಮ ಒಂದು ಜೀವನವನ್ನ ಪರಿಪೂರ್ಣ ಮಾಡ್ಕೊಳ್ತಾರೆ, ಅಭಿವೃದ್ಧಿ ಮಾಡ್ಕೊಳ್ತಾರೆ.
ಅನ್ನೋದು ನಮ್ದು ಒಂದು ಆಶೆ ಇದೆ. ಒಂದು ಆಸೆ ಇದೆ ಸರ್. ಇವಾಗ ನಿಮ್ಮ ಸರ್ಕಾರದಿಂದ ನಿಮಗೆ ಅನುದಾನ ಅಂತ ಬಂದ್ರೆ ನಿಮ್ಮ ವಾರ್ಡಿನ ಜನತೆಗೆ ಯಾವ ಕೆಲಸಕ್ಕೆ ತಾವು ಪ್ರಾಮುಖ್ಯತೆ ಕೊಟ್ಟು ಮೊದಲನೇ ಪ್ರಾಮುಖ್ಯತೆ ಕೊಟ್ಟು ಮಾಡ್ತೀರಾ? ಮೊದಲನೇ ಪ್ರಾಮುಖ್ಯತೆ ನಾವು ನಮ್ಮ ವಾರ್ಡಿನ ಜನತೆಗೆ ಮುಖ್ಯವಾಗಿ ಒಂದು ಚರಂಡಿ ವ್ಯವಸ್ಥೆ. ಈಗ ಏನು ಮನೆ ಕಡೆಯಿಂದ ಬರ್ತಕ್ಕಂಥ ತ್ಯಾಜ್ಯ ನೀರು ಇರುತ್ತಲ್ಲ, ಆ ನೀರನ್ನು ಕ್ಲೀನಾಗಿ ಒಂದೆಡೆ ಹೋಗೋದ್ರಲ್ಲಿ ಡ್ರೈನೇಜ್ ವ್ಯವಸ್ಥೆ ಮತ್ತು ಸಿಸಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ, ಆ ಒಂದು ಸೌಲಭ್ಯ ಮಾಡ್ಬೇಕಂತ ಇದೆ ಸರ್. ಇನ್ನು ನೀವು ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ಏನಾರ ಅನ್ಕೊಂಡಿದ್ದೀರಾ? ಮುಂದುವರಿಬೇಕನ್ನೋ ಆಸೆ ಇದೆ, ನೋಡ್ಬೇಕಪ್ಪ ಜನಗಳ ತೀರ್ಮಾನ. ಸರ್, ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ನಿಮ್ಮ ಇನ್ನು ಇರುವಂತ ಸದಸ್ಯರುಗಳಿಗೆ ನಿಮ್ಮ ಮುಖಾಂತರ ನಮ್ಮ 24x7 ಕರ್ನಾಟಕ.com ಇಂದ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾವೇನ್ ಹೇಳಿಲ್ಲ, ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಸುಮಾರು ಒಂದು 70% ಎಲ್ಲ ಎಜುಕೇಟೆಡ್ ಇದ್ವಿ. ನಾವು ಯಾವುದೇ ತೀರ್ಮಾನ ತಗೊಂಡ್ರು ಜನಗಳ ಪರವಾಗಿ ಇರ್ಬೇಕು ಮತ್ತೆ ಜನಗಳಿಗೆ ಅದು ಅನುಕೂಲ ಆಗುವಂತ ಇರ್ಬೇಕು. ಆಮೇಲೆ ನಮ್ಮ ಪಂಚಾಯತ್ ಒಂದು ಮಾದರಿ ಪಂಚಾಯತಿ ಮಾಡ್ಬೇಕಂತ ನಾವೆಲ್ಲ ಆಯ್ಕೆಯಾಗಿ ಮೊದಲನೇ ಸಭೆನಲ್ಲೇ ನಾವು ತೀರ್ಮಾನ ಮಾಡಿದ್ವಿ. ಆದ್ರೂ ಇನ್ನೂ ಪರಿಪೂರ್ಣವಾಗಿ ಅದನ್ನ ಮಾಡಕ್ಕೆ ಆಗ್ತಾ ಇಲ್ಲ. ಈ ರೀತಿಯಾಗಿ ನೀವು ಒಗ್ಗಟ್ಟಾಗಿ ನಾವೆಲ್ಲ ಪಂಚಾಯತ್ ಮೆಂಬರ್ಗಳು ಅಷ್ಟೇ ಎಲ್ಲರನ್ನು ಯಾವುದೇ ಒಂದು ಭ್ರಷ್ಟಾಚಾರ ಮಾಡ್ದಂಗೆ ಇರೋವರೆಗೂ ಒಂದು ಪಂಚಾಯತಿಯಲ್ಲಿ ಇಂಥ ಮೆಂಬರ್ಗಳು ಇದ್ರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ಕೊಂಡವ್ರು, ಎಲ್ಲ ಅಧಿಕಾರಿಗಳಿಗೆ ಹೊಂದ್ಕೊಂಡು ಆನಂತರ ಅಭಿವೃದ್ಧಿಯತ್ತ ಗಮನ ಹರಿಸ್ತಿದ್ರು ಅನ್ನೋ ಒಂದು ಸಂದೇಶನ ನಾವು ನಮ್ಮೆಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳಿಗೆ ಕೊಡ್ತಾ ಇದ್ದೀವಿ ಸರ್. ಇವಾಗ ನೀವು ಈ ಸ್ಥಾನಕ್ಕೆ ನಿಮ್ಮನ್ನ ತಂದು ಕೂರಿಸಿರೋರು ನಿಮ್ಮ ಗ್ರಾಮದ ಜನತೆ ನಿಮಗೆ ಮತ ನೀಡಿ ನಿಮ್ಮನ್ನ ಗೆಲ್ಸಿ ಇಂತ ಒಂದು ಸ್ಥಾನಕ್ಕೆ ನಿಮ್ಮನ್ನ ತಂದಿದ್ದಾರೆ. ನಿಮ್ಮ ಮುಖಾಂತರ ನಿಮ್ಮ ಗ್ರಾಮದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಗ್ರಾಮದ ಜನತೆ ನಾನು ಮುಖ್ಯವಾಗಿ ಹೇಳೋದೇನಂತಂದ್ರೆ, ಸರ್ಕಾರದಿಂದ ಬರತಕ್ಕಂತ ಅನುದಾನ ಏನು ಯಾರಿಗೆ ಅದು ಅನುದಾನ ಸೇರ್ಬೇಕು, ಅವ್ರಿಗೆ ಸೇರ್ಬೇಕು ಅನ್ನೋ ಒಂದು ಸಂದೇಶನ ಹೇಳ್ತೇನೆ. ನಾನು ಓಟ್ ಹಾಕಿದ ಅಂತೇಳಿ ನನ್ನ ಹಿಂಬಾಲಕರಿಗಾಗ್ಲಿ ಅಥವಾ ನನ್ನ ಸಹಕಾರದಂತ ಅವ್ರಿಗಾಗ್ಲಿ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅನುದಾನ ಈ ಒಂದು ಗ್ರಾಮ ವ್ಯವಸ್ಥೆ, ಗ್ರಾಮ ರಾಜ್ಯ ಏನು ಗಾಂಧೀಜಿಯವರು ಕನಸ್ಕೊಂಡಿದ್ರಲ್ಲ, ಆ ರೀತಿಯಾಗಿ ಮೊದಲನೇ ಕಟ್ಟ ಕಡೆಯ ಜನ ಏನು ಇದಾರೆ ಬಡವರು ಅನ್ನೋರು, ಅವ್ರಿಗೆ ಈ ಒಂದು ಸರ್ಕಾರದ ಅನುದಾನಗಳು ಹೋಗಿ ಸೇರ್ಬೇಕನ್ನೋದು ನಮ್ದು ಅವ್ರಿಗೆ ಕೊಡ್ತಕ್ಕಂಥ ಒಂದು ಉದ್ದೇಶ. ಇಷ್ಟೊತ್ತು ಕಾಲ ನಿಮ್ಮ ಸಮಯನ ನಮಗೋಸ್ಕರ ಕೊಟ್ಟಿದ್ದಕ್ಕೆ ಧನ್ಯವಾದ.